ರೇಖಾ ಭಾನು ರೇಖಾ ಅವಳು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಇನ್ನು ಉಳಿದವರೆಲ್ಲ ಅವ್ರ ಬ್ರದರು ಅವ್ರ ಸಿಸ್ಟರು ಅವರೆಲ್ಲ ಸರ್ವೈವ್ ಆಗಿದ್ದಾರೆ, ಏನಾಗಿಲ್ಲ. 6 ಜನ ಇದ್ರು ಅವರು ವಿಜಯವಾಡದವರು. ಇವಳು ಈ ಅಮ್ಮ ಇಲ್ಲಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಿದ್ಲಂತೆ ಬೆಂಗಳೂರಿನಲ್ಲಿ. ಸೊ ಅದಕ್ಕೆ ಅವಳು ಸತ್ತಿರೋದ್ರಿಂದ ಅವಳಿಗೆ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀವಿ. ಭಾನು ರೇಖಾ ಅವ್ರು. ಈ ಬಾಕಿಯವರೆಲ್ಲ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರಿಗೇನು ಇಂಜುರಿ ಏನೂ ಆಗಿಲ್ಲ. ಆಮೇಲೆ ಎಲ್ಲ ಟ್ರೀಟ್ಮೆಂಟು ಸರ್ಕಾರ ನೋಡ್ಕೊತದೆ. ನಾವು ಹೊಸದಾಗಿ ಬಂದಿದ್ದೀವಿ, ಇದು ಮುಂದೆ ಆಗದೆ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಏನ್ ಬೇಕೋ ಅದೆಲ್ಲ ಮಾಡೋಣ. ಯಾಕಂತಂದ್ರೆ ನೀರು ನಿಲ್ದೇದಾಗ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಮಾಡಬೇಕು. ಹೂಳು ತುಂಬಿಕೊಂಡಿದೆ, ಅದು ಇಂಪ್ರೂವ್ ಮಾಡಬೇಕು. ಮತ್ತೆ ರಾಜ ಕಾಲುವೆಗಳೆಲ್ಲ ಒತ್ತುವರಿ ಆಗಿದೆ, ಅವೆಲ್ಲ ತೆಗಿಬೇಕು. ಈಗ ನಾವು ನೀರು ನಿಲ್ಲದ ರೀತಿ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ಡ್ರೈನೇಜ್ ಎಲ್ಲ ಇಂಪ್ರೂವ್ ಮಾಡಬೇಕು, ನಂಬರ್ 2. ನಂಬರ್ 3, ರಾಜಕಾಲುವೆ ಒತ್ತುವರಿ ಎಲ್ಲ ತೆಗಿಸಬೇಕು. ಗೊತ್ತಾಯ್ತಾ? ಮಳೆ ಬಂದಾಗ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸಂಬಂಧ ಇಲ್ಲ. ರೇಖಾ ಭಾನು ರೇಖಾ ಅವಳು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಇನ್ನು ಉಳಿದವರೆಲ್ಲ ಅವ್ರ ಬ್ರದರು ಅವ್ರ ಸಿಸ್ಟರು ಅವರೆಲ್ಲ ಸರ್ವೈವ್ ಆಗಿದ್ದಾರೆ, ಏನಾಗಿಲ್ಲ. 6 ಜನ ಇದ್ರು ಅವರು ವಿಜಯವಾಡದವರು. ಇವಳು ಈ ಅಮ್ಮ ಇಲ್ಲಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಿದ್ಲಂತೆ ಬೆಂಗಳೂರಿನಲ್ಲಿ. ಸೊ ಅದಕ್ಕೆ ಅವಳು ಸತ್ತಿರೋದ್ರಿಂದ ಅವಳಿಗೆ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀವಿ. ಭಾನು ರೇಖಾ ಅವ್ರು. ಈ ಬಾಕಿಯವರೆಲ್ಲ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರಿಗೇನು ಇಂಜುರಿ ಏನೂ ಆಗಿಲ್ಲ. ಆಮೇಲೆ ಎಲ್ಲ ಟ್ರೀಟ್ಮೆಂಟು ಸರ್ಕಾರ ನೋಡ್ಕೊತದೆ. ನಾವು ಹೊಸದಾಗಿ ಬಂದಿದ್ದೀವಿ, ಇದು ಮುಂದೆ ಆಗದೆ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಏನ್ ಬೇಕೋ ಅದೆಲ್ಲ ಮಾಡೋಣ. ಯಾಕಂತಂದ್ರೆ ನೀರು ನಿಲ್ದೇದಾಗ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಮಾಡಬೇಕು. ಹೂಳು ತುಂಬಿಕೊಂಡಿದೆ, ಅದು ಇಂಪ್ರೂವ್ ಮಾಡಬೇಕು. ಮತ್ತೆ ರಾಜ ಕಾಲುವೆಗಳೆಲ್ಲ ಒತ್ತುವರಿ ಆಗಿದೆ, ಅವೆಲ್ಲ ತೆಗಿಬೇಕು. ಈಗ ನಾವು ನೀರು ನಿಲ್ಲದ ರೀತಿ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ಡ್ರೈನೇಜ್ ಎಲ್ಲ ಇಂಪ್ರೂವ್ ಮಾಡಬೇಕು, ನಂಬರ್ 2. ನಂಬರ್ 3, ರಾಜಕಾಲುವೆ ಒತ್ತುವರಿ ಎಲ್ಲ ತೆಗಿಸಬೇಕು. ಗೊತ್ತಾಯ್ತಾ? ಮಳೆ ಬಂದಾಗ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸಂಬಂಧ ಇಲ್ಲ. ರೇಖಾ ಭಾನು ರೇಖಾ ಅವಳು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಇನ್ನು ಉಳಿದವರೆಲ್ಲ ಅವ್ರ ಬ್ರದರು ಅವ್ರ ಸಿಸ್ಟರು ಅವರೆಲ್ಲ ಸರ್ವೈವ್ ಆಗಿದ್ದಾರೆ, ಏನಾಗಿಲ್ಲ. 6 ಜನ ಇದ್ರು ಅವರು ವಿಜಯವಾಡದವರು. ಇವಳು ಈ ಅಮ್ಮ ಇಲ್ಲಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಿದ್ಲಂತೆ ಬೆಂಗಳೂರಿನಲ್ಲಿ. ಸೊ ಅದಕ್ಕೆ ಅವಳು ಸತ್ತಿರೋದ್ರಿಂದ ಅವಳಿಗೆ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀವಿ. ಭಾನು ರೇಖಾ ಅವ್ರು. ಈ ಬಾಕಿಯವರೆಲ್ಲ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರಿಗೇನು ಇಂಜುರಿ ಏನೂ ಆಗಿಲ್ಲ. ಆಮೇಲೆ ಎಲ್ಲ ಟ್ರೀಟ್ಮೆಂಟು ಸರ್ಕಾರ ನೋಡ್ಕೊತದೆ. ನಾವು ಹೊಸದಾಗಿ ಬಂದಿದ್ದೀವಿ, ಇದು ಮುಂದೆ ಆಗದೆ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಏನ್ ಬೇಕೋ ಅದೆಲ್ಲ ಮಾಡೋಣ. ಯಾಕಂತಂದ್ರೆ ನೀರು ನಿಲ್ದೇದಾಗ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಮಾಡಬೇಕು. ಹೂಳು ತುಂಬಿಕೊಂಡಿದೆ, ಅದು ಇಂಪ್ರೂವ್ ಮಾಡಬೇಕು. ಮತ್ತೆ ರಾಜ ಕಾಲುವೆಗಳೆಲ್ಲ ಒತ್ತುವರಿ ಆಗಿದೆ, ಅವೆಲ್ಲ ತೆಗಿಬೇಕು. ಈಗ ನಾವು ನೀರು ನಿಲ್ಲದ ರೀತಿ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ಡ್ರೈನೇಜ್ ಎಲ್ಲ ಇಂಪ್ರೂವ್ ಮಾಡಬೇಕು, ನಂಬರ್ 2. ನಂಬರ್ 3, ರಾಜಕಾಲುವೆ ಒತ್ತುವರಿ ಎಲ್ಲ ತೆಗಿಸಬೇಕು. ಗೊತ್ತಾಯ್ತಾ? ಮಳೆ ಬಂದಾಗ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸಂಬಂಧ ಇಲ್ಲ.